ನಮಗೆ ಬೇಕಾದ್ದನ್ನು ಪಡ್ಕೊಳ್ಬಹುದು, ಮ್ಯಾನಿಫೆಸ್ಟೇಷನ್ ಎಲ್ಲ ನಿಜ ಆಗುತ್ತೆ ಅಂತ ಆದರೆ, ಹಾಗಾದರೆ ಗ್ರಹಗತಿಗಳು, ನಾವು ಹುಟ್ಟಿರೋ ನಂಬರು, ಗಳಿಗೆ ಇದೆಲ್ಲ ಏನು ಅಡೆತಡೆನೇ ಹಾಕೋದಿಲ್ವಾ? ನಮ್ಮ ಜಾತಕ, ಹಾರೋಸ್ಕೋಪು ಇದೆಲ್ಲ ನಿಜ ಅಂತ ನಮ್ಮ ಅನುಭವಕ್ಕೆ ಎಷ್ಟೋ ಸತಿ ಬಂದಿದೆ. ಸೊ ಅದು ಹಾಗಾದರೆ ನಮ್ಮ ಏನು ನಿರ್ದಿಷ್ಟವಾದ ನಮಗೇನು ಪಡ್ಕೊಳ್ಬೇಕು ಅಂತ ಇರುತ್ತೋ ಅದೇ ನಿಜ ಆಗೋದಾದರೆ ಬೇಕಾದನ್ನು ಪಡ್ಕೊಳ್ಬಹುದು, ಹೇಗೆ ಬೇಕಾದ್ರೆ ಇರ್ಬೋದು ಅನ್ನೋ ಈ ಪ್ರಿನ್ಸಿಪಲ್ಸ್ಗಳು ಅದಕ್ಕೂ ಇದಕ್ಕೂ ಕಾಂಟ್ರಾಡಿಕ್ಟಿಂಗ್ ಅಲ್ವಾ? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ನಿಜ ಆಗೋದಾದರೆ ದೆನ್ ಹೌ ಡಸ್ ಇಟ್ ಮೇಕ್ ಸೆನ್ಸ್? ಈ ಥರ ದ್ವಂದ್ವ ನಿಮ್ಮ ಮನಸ್ಸಲ್ಲೂ ಬಂದಿರ್ಬೋದಲ್ವಾ? ಬನ್ನಿ, ಇವತ್ತಿನ ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲಹೆಯ ಈ ಒಂದು ಸಂಚಿಕೆಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ ವೀಕ್ಷಕರೇ, ಔಷಧರಹಿತ ಚಿಕಿತ್ಸೆ ಸಲಹೆಯ ಇನ್ನೊಂದು ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಷ್ಟೋ ಸತಿ ನಮಗನ್ಸುತ್ತೆ ನಮ್ಗೆ ಬೇಕಾದೆಲ್ಲ ಪಡ್ಕೊಳ್ಳೋಗಿದ್ದಿದ್ರೆ ಹಾಗಾದರೆ ನಮಗೇನೋ ಒಂದು ರಿಸ್ಟ್ರಿಕ್ಷನ್ನು ಅಥವಾ ಈ ಥರನೇ ಆಗುತ್ತೆ ಜೀವನ ಅಂತನೋ, ಯಾವುದೇ ಇನ್ಫ್ಲುಯೆನ್ಸ್ ಹಾರೋಸ್ಕೋಪಿಂದ, ನ್ಯೂಮರಾಲಜಿ, ನಂಬರ್ಸ್ ಪ್ರಕಾರ, ಹುಟ್ಟಿರೋ ಗಳಿಗೆ ಪ್ರಕಾರ, ಅದು ಇದ್ರ ಪ್ರಕಾರ ಎಲ್ಲ ಇನ್ಫ್ಲುಯೆನ್ಸೇ ಆಗಲ್ವಾ ಹಾಗಾದರೆ ಅಂತ ಹೇಳ್ತಾರೆ. ನಾನು ಇಲ್ಲಿ ಯಾವುದೋ ಸೈನ್ಸನ್ನು ಡಿಸ್ಪ್ರೂವ್ ಮಾಡೋಕ್ಕೆ, ಯಾವುದೋ ಮೇಲೋ ಕೆಳಗಡೆ ಇದೆ ಅಂತ ಹೇಳೋಕ್ಕೆ ಈ ಒಂದು ಉದ್ದೇಶದಲ್ಲಿ ಈ ವಿಡಿಯೋನ ಮಾಡ್ತಾನೇ ಇಲ್ಲ. ಫಸ್ಟ್ ಆಫ್ ಆಲ್ ಲೆಟ್ಸ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಎಲ್ಲ ಸೈನ್ಸ್ಗೂ ಅದರದ್ದೇ ಆದಂಥ ಒಂದು ವಿಶೇಷತೆ ಇದೆ, ಮರ್ಯಾದೆ ಇದೆ, ಇಂಪಾರ್ಟೆನ್ಸ್ ಇದೆ ಮತ್ತು ಸೈನ್ಸ್ ಇದೆ. ಆದರೆ ನಾನು ಹೇಳ್ತಾ ಇರೋದು ಇಷ್ಟೇ. ಈಗ ಯಾವುದೋ ಒಂದು ಎನರ್ಜಿಯಿಂದ, ಪ್ಲಾನೆಟರಿ ಪೊಸಿಷನ್ಸ್ ಇರ್ಬೋದು, ಮತ್ತೊಂದು ಇನ್ನೊಂದು ಮಳೆ ಬರ್ತಾ ಇದೆ ಅಂದರೆ ನೀವು ಛತ್ರಿ ಇಟ್ಕೊಂಡು ಹೋಗಬೇಡಿ ಅಂತ ಯಾರೂ ನಿಮ್ಗೆ ಹೇಳಿಲ್ಲ ಅಲ್ವಾ? ಅದೇ ಥರನೇ ನಾವು ನಮ್ಮ ಲೈಫಲ್ಲಿ ಏನು ನಮ್ಮ ಕಾರ್ಮಿಕ ಇದ್ರ ಪ್ರಕಾರ ಪಡ್ಕೊಂಡು ಬಂದಿರ್ತೀವಿ, ವಿತ್ ಅವೇರ್ನೆಸ್ ಅದನ್ನು ಭೇದಿಸಿ ದಾಟಿ ಮುಂದೆ ಹೋಗಿ ಪ್ರೋಗ್ರೆಷನ್ ಪಡೆಯೋದ್ರಿಂದ ಯಾವುದೋ ಒಂದು ಶಕ್ತಿ ತಡೆಯುತ್ತೆ ಅನ್ನೋ ಭಯ ಕೂಡ ನಿಮಗೆ ಬೇಡ. ಇನ್ಫ್ಯಾಕ್ಟ್ ಒಂದೇ ಒಂದು ಸೆಂಟೆನ್ಸಲ್ಲಿ ನಾವು ಇದನ್ನು ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಬಹುದು. ಈಗ ನಿಮಗೆ ಯಾವುದೋ ಒಂದು ಕಾರ್ಮಿಕ್ ಇನ್ಫ್ಲುಯೆನ್ಸಿಂದ, ನಂಬರಿಂದ, ಹಾರೋಸ್ಕೋಪಿಂದ, ಪ್ಲಾನೆಟರಿ ಪೊಸಿಷನಿಂದ ನಿಮಗೇನೋ ಕಷ್ಟ ಇತ್ತು ಅಂತ ಅಂದ್ಕೊಳ್ಳಿ. ಈಗ ಅದೇ ಪ್ಲಾನೆಟರಿ ಪೊಸಿಷನ್ನ ಇನ್ನೊಂದು ಬೆನಿವಲೆಂಟ್ ಅಂದರೆ ಪಾಸಿಟಿವ್ ಸೈಡ್ ಆಫ್ ದಿ ಇನ್ಫ್ಲುಯೆನ್ಸಿಂದ ನಿಮಗೆ ಅದರಿಂದ ಹೊರಗಡೆ ಬರೋಕ್ಕೆ ಬೇಕಾಗೋ ಜ್ಞಾನ ಅಥವಾ ನಿಮಗೆ ಅದಕ್ಕೆ ಬೇಕಾಗುವಂಥ ಉತ್ಸಾಹ, ಅದಕ್ಕೆ ಬೇಕಾಗುವಂಥ ಕ್ರಿಯಾಶೀಲತೆ, ಬುದ್ಧಿವಂತಿಕೆ ಅದು ಕೂಡ ಆ ಸಂದರ್ಭದಲ್ಲೇ ಪ್ರಕಟ ಆಗಿದ್ದು ಅದೇ ಅದನ್ನು ಕೊಡ್ತಾ ಇರಬಹುದು ಅಂತ ನೀವು ಯಾಕೆ ಅಂದ್ಕೊಳ್ಳಲ್ಲ? ಆ್ಯಂಡ್ ಅನ್ಯಥಾ ಭಾವಿಸ್ಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಟು ಡಿಗ್ರೇಡ್ ಎನಿ ಸೈನ್ಸ್ ಆರ್ ಪ್ರೂವ್ ಸಮಥಿಂಗ್ ಎಲ್ಸ್. ಬಟ್ ನನ್ನ ಅನುಭವದಲ್ಲಿ, ಈ 15 ವರ್ಷದ ಅನುಭವದಲ್ಲಿ ಎಷ್ಟೋ ಜನ ನನ್ನ ಜಾತಕ ತುಂಬ ಉತ್ತಮವಾಗಿದೆ ಅಂತ ಹೇಳ್ತಾರೆ, ಇವಾಗ ನಂಗೆ ರಾಜಯೋಗ ಇದೆ ಅಂತ ಹೇಳಿದ್ದಾರೆ, ಇಷ್ಟೊತ್ತು ನಾನು ಮದುವೆ ಆಗಿಬಿಡ್ಬೇಕಾಗಿತ್ತು ಅಂತ ಹೇಳ್ತಾರೆ, ಆದರೆ ಆಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಅಲ್ವಾ? ಸೊ ಅದು ಬ್ಯೂಟಿಫುಲ್ ಸೈನ್ಸ್ ಇರಬಹುದು. ಬಟ್ ಎಷ್ಟೋ ಜನಕ್ಕೆ ಜನರಲಾಗಿ ನಾವು ಹೇಳಿದಾಗ ಎಷ್ಟೋ ಜನಕ್ಕೆ ಅದು ನಿಜ ಅಂತ ಬರೋದಿಲ್ಲ. ಈ ರಾಶಿ ಹೀಗೆ ಅಂತಂದರೆ ಆ ರಾಶಿಯವ್ರು ಎಲ್ಲರಿಗೂ 100% ಆಗುತ್ತಾ ಅಂತ ಹೇಳೋಕ್ಕೆ ಬರೋದಿಲ್ಲ. ಅದಕ್ಕೆ ಕಾರಣಗಳು ಬೇರೆ ಇದೆ. ದಟ್ಸ್ ನಾಟ್ ಮೈ ಸ್ಪೆಷಲೈಸೇಷನ್. ಐ ವಿಲ್ ನಾಟ್ ಟಚ್ ಅಪಾನ್ ಇಟ್. ನಾನು ಹೇಳೋಕ್ಕೆ ಹೊರಟಿರೋದು ಇಷ್ಟೇ. ನೀವು ಸ್ವಾಮಿ ವಿವೇಕಾನಂದರು ಅಥವಾ ಆದಿಶಂಕರರು, ರಮಣ ಭಗವಾನ್, ಬಸವಣ್ಣವರು, ಈ ಥರ ನೀವೆಲ್ಲ ಎನ್ಲೈಟನ್ ಸೋಲ್ಸಿನ ಪ್ರವಚನಗಳನ್ನು ಅಥವಾ ಪುಸ್ತಕಗಳನ್ನು ಓದಿದಾಗ ಅವರು ಹೆಚ್ಚಾಗಿ ನೀವು ನಿಮ್ಮ ನಂಬರ್ ಯಾವುದು, ನಿಮ್ಮ ಗಳಿಗೆ ಯಾವುದು, ನಿಮ್ಮ ಪ್ಲಾನೆಟ್ ಯಾವುದು, ನಿಮ್ಮ ಇದು ಯಾವುದು ಅಂತ ಕೇಳ್ತಾರೋ, ಇಲ್ಲ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಡೆಸ್ಟಿನಿ, ಆ್ಯಸ್ ಯು ಥಿಂಕ್ ಸೊ ಇಟ್ ಬಿಕಮ್ಸ್. ಸೊ ನೀನು ಸೆಲ್ಫ್ ಎನ್ಕ್ವೈರಿ ಮಾಡ್ಕೊಂಡು ನಿನ್ನ ಗುರು ನೀನೇ ಜಾಗೃತ ಮಾಡ್ಕೋ, ಈ ಥರ ಒಳಗಡೆಯಿಂದ ಅನ್ಫೋಲ್ಡ್ ಆಗೋ ಶಕ್ತಿ ಬಗ್ಗೆ ಮಾತಾಡಿದಾರೋ, ಒಮ್ಮೆ ನೀವೇ ಒಂದು ಕ್ಷಣ ಒಂದು ಗಳಿಗೆ ಯೋಚನೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಹೌದು ಅತಿ ಶ್ರೇಷ್ಠವಾದ ವಿದ್ಯೆ ಯಾವುದು ಗೊತ್ತಾದಾಗ ಆ ಪರಬ್ರಹ್ಮನ ಅಂಶನಲ್ಲಿ ಜಾಗೃತ ಆಗುವಂಥ ಈ ಪ್ರಾಸೆಸ್ಸಲ್ಲಿ ಹೇಗೆ ಎಲ್ಲವೂ ಕನೆಕ್ಟೆಡ್ ಆಗಿದೆ ಮತ್ತು ಆ ಶಕ್ತಿಯ ಸಹಾಯದಿಂದ ಯಾವ ರೀತಿ ನಾನು ನನ್ನ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ಈ ಮ್ಯಾನಿಫೆಸ್ಟೇಷನ್ನು ಬೇಕಾದ ಪಡ್ಕೊಳ್ಬೋದು ಅಂದಾಗ ನೀವು ಏನೋ ಒಂದು ಜಾದು ಮಾಡಿಬಿಡಿ ಡಿಶ್ ಅಂತ ಆಗ್ಬಿಡುತ್ತೆ ಅನ್ನೋದಲ್ಲ. ಹೀಲ್ ಆ್ಯಂಡ್ ಮ್ಯಾನಿಫೆಸ್ಟ್ ಅದು ಅಂದರೆ ಏನು, ನಾನು ಅಲೈನ್ ಆಗುವಂಥದ್ದು, ಅವೇರ್ ಆಗುವಂಥದ್ದು, ಸರಿಪಡಿಸ್ಕೊಳ್ಳುವಂಥದ್ದು, ಓಪನ್ ಆಗುವಂಥದ್ದು. ಆ ಪ್ರಾಸೆಸ್ಸಲ್ಲಿ ಅದಕ್ಕೆ ಬೇಕಾಗೋ ಪಾಠ ಸಿಕ್ಕಿದಾಗ ಅದರ ಒಂದು ನೆಗೆಟಿವ್ ಕಾರ್ಮಿಕ್ ಇನ್ಫ್ಲುಯೆನ್ಸಸ್ ಏನಾದರೂ ಇದ್ದರೆ, ಅಡೆತಡೆಗಳಿದ್ದರೆ ಅದು ಕೂಡ ಹೀಲಾಗಿ ಆ ಜರ್ನಿಯಲ್ಲೇ ನೀವು ಅದರಿಂದ ಮುಂದಕ್ಕೆ ಹೋಗಿ ಆ ವಸ್ತು ಅಥವಾ ಆ ಒಂದು ವಿಚಾರವನ್ನು ಪಡ್ಕೊಳ್ಳೋದ್ರ ಮೀರಿ ನೀವು ಆಧ್ಯಾತ್ಮಿಕವಾಗಿ ಅದರಿಂದ ಲಾಭವನ್ನು ಪಡ್ಕೊಳ್ಬೋದಾಗಿದೆ. ಆಗ ಈ ಕೊರತೆ ಅಥವಾ ಬೇಕು ಅನ್ನೋದು ಒಂದು ಮಾಧ್ಯಮ ಆಗಿತ್ತು ಅಷ್ಟೇ ಅನ್ನೋದು ಗೊತ್ತಾಗುತ್ತೆ. ಏನಂತೀರಾ? ಸೊ ನಿಮ್ಮ ಗೋಲ್ ಸೆಟ್ಟಿಂಗ್ ಆಗಿರಲಿ ಅಥವಾ ಪ್ರಪಂಚದಾದ್ಯಂತ ನಾವೇನೇನೋ ಪ್ಲ್ಯಾನಿಂಗ್ ಮಾಡೋದಾಗಿರಲಿ, ಅದೆಲ್ಲ ಇರ್ತಾನೆ ಇರಲಿಲ್ಲ. ಇದು ಬರೀ ಎಲ್ಲವೂ ಪ್ರೀಡಿಟರ್ಮಿನ್ ಆಗಿಬಿಟ್ಟಿದೆ ಅಂದಿದ್ರೆ ಅಲ್ವಾ? ವಿಲ್ ಪವರು, ಸೆಲ್ಫ್ ಕಾನ್ಫಿಡೆನ್ಸು, ಇನ್ನೊಬ್ರು ಯಾರೋ ನಿಮಗೆ ಕೌನ್ಸಿಲಿಂಗ್ ಮಾಡೋದು ಯಾವುದೂ ಇರ್ತಿರಲಿಲ್ಲ. ಅಲ್ಲೆಲ್ಲ ಪೂರ್ವ ನಿರ್ಧಾರಿತ ಅಂತ ಅಂದ್ಕೊಂಡ್ಬಿಡ್ಬೋದಾಗಿತ್ತು ಅಲ್ವಾ?
ಆದ್ದರಿಂದ ದಯವಿಟ್ಟು ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡಿ ಮತ್ತು ವಿಲ್ ಪವರ್, ಗೋಲ್ ಸೆಟ್ಟಿಂಗ್, ಮ್ಯಾನಿಫೆಸ್ಟೇಷನ್, ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ಮ್ಯಾಜಿಕ್ಕಿನ ಲಾಭವನ್ನು ನಿಮ್ಮ ಮನಸ್ಸಿನಿಂದಲೇ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಡಾಕ್ಟರ್ ಪೂರ್ವಿ ಜಾರ್ಜ್ ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಲಿಂಕ್ ಡೀಟೇಲ್ಸಲ್ಲಿದೆ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧ ರೀತಿಯ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.